ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟಲ್ಲಿ ಏನು ಬೆಲೆಗೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಫ್ಲವರ್ಸ್ ಮಾರ್ಕೆಟ್ ಇವತ್ತು ಟುಡೇ ರೇಟ್ ಇವತ್ತು ಇದು HKS ಮಂಡಿ ರೇಟ್ಗಳು ಮಾತ್ರ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಎಲ್ಲ ರೈತರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ ಇವತ್ತಿನ ಬೆಲೆಗಿಂತ ನಿನ್ನೆಗಿಂತ ಹೂವಿನ ಬೆಲೆ ಸ್ವಲ್ಪ ಏರುಪೇರಾಗಿದೆ. ಮೆರಬಲ್ KG 100 ರೂಪಾಯಿಂದ 150 ರೂಪಾಯಿ. ಮ್ಯಾಂಗೋ ಎಲ್ಲ KG 100 ರೂಪಾಯಿಂದ 140 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಕ್ಲೇಟ್ KG 120 ರೂಪಾಯಿಂದ 180 ರೂಪಾಯಿವರೆಗೆ. ಐಷರು KG 110 ರೂಪಾಯಿಂದ 150 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಅದು. ಸೆಂಟ್ ಎಲ್ಲ KG 80 ರೂಪಾಯಿಂದ 120 ರೂಪಾಯಿವರೆಗೆ. ಸೆಂಟ್ ವೈಟ್ KG 100 ರೂಪಾಯಿಂದ 160 ರೂಪಾಯಿವರೆಗೂ ಹೋಗ್ತದೆ. ನಿಮ್ಮ ಟೊಮೊಟೊ ಬೆಳೆಗಳಲ್ಲಾಗಿರ್ಬೋದು, ಹೂವಿನ ಬೆಳೆಗಳಲ್ಲಾಗಿರ್ಬೋದು, ಹಾಗೆ ರೋಸ್ ಬೆಳೆಗಳಲ್ಲಿ ವಿಲ್ಟು ಸಮಸ್ಯೆ ಹೆಚ್ಚಾಗಿ, ವಿಲ್ಟು ಮತ್ತು ಸ್ಕೇಲ್ ರೋಗ ಹೆಚ್ಚಾಗಿ ಗಿಡ ಏನಾದರೂ ಡ್ರೈ ಬ್ಯಾಕ್ ಆಗ್ತಾಯಿದೆಯಾ? ಈ ಒಂದು ಡ್ರೈ ಬ್ಯಾಕ್ಗೆ ಅಂದರೆ ವಿಲ್ಟು ಸಮಸ್ಯೆಗೆ ನೀವು ಬೇರೆ ಬೇರೆ ಸಿಂಪಡಣೆಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಬಂದಿಲ್ಲ ಅಂದರೆ, ಸೊ ಈ ಒಂದು ಸಮಸ್ಯೆಗೆ ನಮ್ಮ ವೈರಿಗನ್ನ ಸಾಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ಈ ಒಂದು ವಿಲ್ಟು ಸಮಸ್ಯೆಗೆ ಉತ್ತಮ ಪರಿಹಾರನ ನೀವು ಕಂಡುಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು, ನಮಸ್ಕಾರ. ಚೆಂಡು KG 10 ರೂಪಾಯಿಂದ 40 ರೂಪಾಯಿವರೆಗೆ. ತ್ಯಾವ ಇಲ್ದಿದ್ದು 40 ರೂಪಾಯಿವರೆಗೆ, ತ್ಯಾವ ಇರೋದು 20 ರೂಪಾಯಿವರೆಗೂ ಹೋಗ್ತದೆ. ಚೆಂಡು ರೆಡ್ಡು ಅಷ್ಟೇ 10 ರೂಪಾಯಿ 40, ತ್ಯಾವ ಇಲ್ದಿದ್ದು 40 ರೂಪಾಯಿ ಗಂಟ ಹೋಗಿದೆ. ಡಾಲಿ KG 100 ರೂಪಾಯಿಂದ 150 ರೂಪಾಯಿವರೆಗೆ. ಸ್ಯಾಂಡಲ್ KG 80 ರೂಪಾಯಿಂದ 120 ರೂಪಾಯಿವರೆಗೆ. ಟೈಗರ್ KG 100 ರೂಪಾಯಿಂದ 140 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಗಿಲ್ಲಿ ಎಲ್ಲ KG 100 ರೂಪಾಯಿಂದ 130 ರೂಪಾಯಿವರೆಗೆ. ಮ್ಯಾರಿಗೋಲ್ಡ್ KG 110 ರೂಪಾಯಿಂದ 150 ರೂಪಾಯಿವರೆಗೆ. ಪನ್ನೀರ್ ಸೊಪ್ಪು KG 100 ರೂಪಾಯಿಂದ 150 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಅದು. ಪೂರ್ಣಿಮಾ ವೈಟ್ KG 80 ರೂಪಾಯಿಂದ 120 ರೂಪಾಯಿವರೆಗೆ. ಪೂರ್ಣಿಮಾ ಎಲ್ಲ KG 80 ರೂಪಾಯಿಂದ 120 ರೂಪಾಯಿವರೆಗೂ ಹೋಗ್ತದೆ. ಪರ್ಪಲ್ KG 100 ರೂಪಾಯಿಂದ 150 ರೂಪಾಯಿವರೆಗೆ. ಇದು ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ ಇವತ್ತು ರೇಟ್ಗಳು. ನಿನ್ನೆಗಿಂತ ಟೊಮೊಟೊ ಹೂವಿನ ಬೆಲೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇವತ್ತು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.